ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ ಅದರ 8ನೇ ವಾಕ್ಯ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರು ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಈಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು. ಅಪೊಸ್ತಲನಾದ ಯೋಹಾನನು ಪದ್ಮೋಸ್ ದ್ವೀಪದಲ್ಲಿ ಗಡೀಪಾರಾಗಿ ಅಲ್ಲಿ ಇರುವಂತಹ ಸಮಯದಲ್ಲಿ ಯೇಸು ಅವನಿಗೆ ಒಂದು ದರ್ಶನವನ್ನು ಕೊಟ್ಟು ಅವನಿಗೆ 7 ಸಭೆಗಳಿಗೆ ಸಂದೇಶವನ್ನು ಬರೆಯುವುದಕ್ಕಾಗಿ ಹೇಳುವಂತಹ ಸಂಗತಿಯನ್ನು 2ನೇ ಅಧ್ಯಾಯದಿಂದ ನಾವು ನೋಡ್ತಾ ಇದ್ದೇವೆ. ಹಾಗೆ 3ನೇ ಅಧ್ಯಾಯದಲ್ಲಿ ಬಂದಾಗ ಫಿಲದೆಲ್ಫಿಯಾ ಸಭೆಯ ದೂತನಿಗೆ ಬರೀತಾ ಇರುವಂತಹ ಒಂದು ಸಂದೇಶದ ಒಂದು ಭಾಗವನ್ನು ನಾವಿಲ್ಲಿ ಓದ್ತಾ ಇದ್ದೇವೆ. ಅಲ್ಲಿ ದೇವರಾತ್ಮನ ಈ ರೀತಿ ಹೇಳ್ತಾನೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ನಿನ್ನ ಮುಂದೆ ನಾನೊಂದು ಬಾಗಿಲನ್ನು ತೆಗೆದಿದ್ದೇನೆ, ಅದನ್ನು ಯಾರೂ ಮುಚ್ಚಕ್ಕಾಗಲ್ಲ. ಫಿಲದೆಲ್ಫಿಯಾ ಎಂಬ ಪದದ ಅರ್ಥ ಸಹೋದರ ಪ್ರೀತಿ. ಈ ಫಿಲದೆಲ್ಫಿಯಾ ಸಭೆಯ ಕುರಿತಾಗಿ ದೇವರಾತ್ಮನು ಹೇಳ್ತಾ ಇದ್ದಾನೆ, ನಿನಗಿರುವಂಥ ಶಕ್ತಿ ಕೊಂಚನೇ, ಬಟ್ ನೀನೇನು ಮಾಡಿದೆ, ನೀನು ನನ್ನ ವಾಕ್ಯವನ್ನು ಕಾಪಾಡಿದೆ. ಹಿಂಸೆಗಳು ಹೇರಳವಾಗಿ ನಡೀತಾ ಇದ್ದಂತಹ ಒಂದು ಕಾಲ, ಸಮಸ್ಯೆಗಳು ಬಹಳ ಹೆಚ್ಚಾಗಿದ್ದಂತಹ ಒಂದು ಸಂದರ್ಭ. ಅದರ ಮಧ್ಯದಲ್ಲೂ ವಾಕ್ಯವನ್ನು ಬಿಟ್ಟು ಅನೇಕರು ಹಿಂದೆ ಹರಿತಾ ಇದ್ದಾರೆ, ವಾಕ್ಯವನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾರೆ. ಏಕೆಂದರೆ ರೋಮನ್ ಸಾಮ್ರಾಜ್ಯದ ದಬ್ಬಾಳಿಕೆ, ಅವರ ಒಂದು ಹಿಂಸೆ ತಾಳ್ಕೊಳ್ಳೋಕ್ಕಾಗದೆ ಯೇಸುವನ್ನು ಬಿಟ್ಟು ಹಿಂದೆ ಹೋಗ್ತಾ ಇರುವಂತಹ ಒಂದು ಸಮೂಹದ ಮಧ್ಯೆ, ಯೇಸುವನ್ನು ಬಿಟ್ಟು ದೂರ ಹೋಗ್ತಾ ಇರುವಂತಹ ಒಂದು ಗುಂಪಿನ ಮಧ್ಯೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಫಿಲದೆಲ್ಫಿಯಾ ಸಭೆಯ ಒಂದು ಗುಣ ಏನಂತೆ, ಅವರು ವಾಕ್ಯವನ್ನು ಬಿಗಿಯಾಗಿಡ್ಕೊಂಡ್ರು. ಆ ವಾಕ್ಯವನ್ನು ಬಿಗಿಯಾಗಿಡ್ಕೊಂಡಿದ್ದರಿಂದ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಮುಂದೆ ಒಂದು ಬಾಗಿಲು ತೆಗಿತೀನಿ, ನಾನು ನಿನ್ನ ಮುಂದೆ ಒಂದು ಬಾಗಿಲು ತೆಗೆದಿದ್ದೀನಿ, ಯಾರೂ ಮುಚ್ಚಕ್ಕಾಗಲ್ಲ. ಈ ದಿವಸ ಪ್ರಿಯ ದೇವರ ಮಕ್ಕಳೇ, ನಿನ್ನ ಮುಂದೆ ಮುಚ್ಚಲ್ಪಟ್ಟಂತಹ ಬಾಗಿಲುಗಳಿರ್ಬೋದು, ಬಾಗಿಲು ತೆರೆಯಲ್ಪಡದೆ ನಿರಾಶೆ ಅನುಭವಿಸ್ತಾ ಇರುವಂಥ ವ್ಯಕ್ತಿ ನೀನಾಗಿರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ನೀನು ದೇವರ ವಾಕ್ಯವನ್ನು ಬಿಗಿಯಾಗಿಡ್ಕೊಳ್ಳೋದಾದರೆ ಅಥವಾ ಕ್ರಿಸ್ತನನ್ನು ಬಿಗಿಯಾಗಿಡ್ಕೊಳ್ಳೋದಾದರೆ, ನೀನನ್ನ ವಾಕ್ಯವನ್ನು ಕಾಪಾಡಿದೆ ಅಂತ ಹೇಳುವಾಗ ಇನ್ನೊಂದು ಅರ್ಥದಲ್ಲಿ ಅದನ್ನು ವ್ಯಾಖ್ಯಾನ ಮಾಡೋದಾದರೆ, ಕ್ರಿಸ್ತನನ್ನು ಬಿಗಿಯಾಗಿಡ್ಕೊಂಡ್ರು, ಕ್ರಿಸ್ತನನ್ನು ಅವರು ಬಿಗಿಯಾಗಿಡ್ಕೊಂಡ್ರು. ಕಾರಣ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ ವಾಕ್ಯ ಹೇಳುತ್ತೆ. ಆ ವಾಕ್ಯವು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನೆಂಬುದಾಗಿ ವಾಕ್ಯ ಹೇಳುತ್ತೆ. ಹಾಗಾದರೆ ವಾಕ್ಯ ಅಂತ ಹೇಳುವಾಗ ನಾವೇನು ಮಾಡ್ಬೋದು, ಯೇಸು ಎಂಬ ಒಂದು ಪದವನ್ನು ಯೂಸ್ ಮಾಡ್ಬೋದು. ಯಾಕೆಂದರೆ ವಾಕ್ಯ ಅಂದರೆ ಯೇಸು ಎಂಬುದಾಗಿ ಯೋಹಾನ 1:1 ಹೇಳುತ್ತೆ. ಹಾಗಾದರೆ ಇಲ್ಲಿ ಯೇಸುವನ್ನು ಬಿಗಿಯಾಗಿಡ್ಕೊಂಡಿದ್ದರಿಂದ ಸಮಸ್ಯೆ ಬಂದಾಗ, ವೇದನೆ ಬಂದಾಗ, ಇಕ್ಕಟ್ಟು ಬಂದಾಗ ಯೇಸುವನ್ನು ಬಿಡದೆ ಯೇಸುವನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದರ ನಿಮಿತ್ತ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮುಂದೆ ನಾನೊಂದು ಬಾಗಿಲನ್ನು ತೆಗೆದಿದ್ದೇನೆ, ನೀನು ವಾಕ್ಯವನ್ನು ಕಾಪಾಡಿದ್ದರಿಂದ ನಾನು ಬಾಗಿಲನ್ನು ತೆಗೆದಿದ್ದೇನೆ. ಮಾತ್ರವಲ್ಲ, ನಿನ್ನ ಮುಂದೆ ತೆಗೆದಿರುವಂಥ ಬಾಗಿಲು ಈ ಲೋಕದ ಯಾರೂ ಮುಚ್ಚಕ್ಕಾಗಲ್ಲ. ಅನೇಕ ಸಂದರ್ಭದಲ್ಲಿ ಈ ಬಾಗಿಲನ್ನು ಮುಚ್ಚುವಂತಹ ರೀತಿಯ ಪ್ರಯತ್ನಗಳು ಅಲ್ಲಲ್ಲಾಗಿ ನಡೀತದೆ. ಮನುಷ್ಯರು ಪ್ರಯತ್ನ ಮಾಡ್ತಾನೆ ನಮ್ಮ ಮುಂದೆ ತೆಗೆದಿರುವಂಥ ಬಾಗಿಲು ಮುಚ್ಚೋದಕ್ಕೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನು ತೆಗೆದಿದ್ರೆ ಅದನ್ನು ಮುಚ್ಚಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಈ ದಿವಸ ದೇವರ ವಾಕ್ಯವನ್ನು ಬಿಗಿಯಾಗಿ ಹಿಡಿದುಕೊಳ್ಳುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. 10ನೇ ವಾಕ್ಯದಲ್ಲಿ ಹೇಳುತ್ತೆ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡದೆ. ಆ ವಾಕ್ಯ ಏನು ಮಾಡುತ್ತೆ, ನಿನ್ನಲ್ಲಿ ಸಹನೆಯ ಶಕ್ತಿಯನ್ನು ಕೊಡುತ್ತೆ, ಹಿಂಸೆಯನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಕೊಡುತ್ತೆ. ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತನನ್ನು ಬಿಟ್ಟು ಹಿಂದೆ ಹೋಗೋದು ಬೇಡ. ಅಪೊಸ್ತಲನಾದ ಪೌಲನು ರೋಮಪತ್ರಿಕೆ 8:35 ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವವರು ಯಾರು? ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವವರು ಯಾರು? ಈ ದಿವಸಗಳಲ್ಲಿ ಕರ್ತನ ಪ್ರೀತಿಯ ಅನುಭವದಲ್ಲಿ ಜೀವಿಸ್ತಾ ಇರುವಂತಹ ದೇವರ ಮಕ್ಕಳೇ, ಆ ಪ್ರೀತಿಯನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ದೇವರ ಮುಖವನ್ನು ನೋಡೋದಾದರೆ,
ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನು ನಮಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಆ ಕರ್ತನಲ್ಲಿ ನಾವು ಆಶ್ರಯಿಸುವುದಾದರೆ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕೃತ್ಯ ನನಗೆ ಗೊತ್ತು. ನಿನಗೆ ಶಕ್ತಿ ಕಡಿಮೆನೇ ಇತ್ತು, ಸಹಿಸ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಸಹಿಸ್ಕೊಳ್ಳೋಂಥ ಬಲವನ್ನು ನೀನು ಮುಂದೆ ಆಸೆ ಪಟ್ಟಾಗ ನಾನು ಆ ಬಲವನ್ನು ಕೊಟ್ಟೆ. ನೀನು ಆ ಕಷ್ಟಗಳನ್ನೆಲ್ಲ ಸಹಿಸ್ಕೊಂಡೆ. ಆದ್ದರಿಂದ ನಾನು ನಿನ್ನ ಮುಂದೆ ಒಂದು ಬಾಗಿಲು ತೆಗೆದಿದ್ದೀನಿ. ಯಾರೂ ಮುಚ್ಚಲ್ಲ, ಯಾರಿಗೂ ಅದು ಮುಚ್ಚಕ್ಕಾಗಲ್ಲ. ಈ ದಿವಸಗಳಲ್ಲಿ ಕರ್ತನ ಸನ್ನಿಧಾನದಲ್ಲಿ ಹೇಳೋಣ, ಕರ್ತನೇ, ನನ್ನ ಮುಂದೆ ನೀನು ತೆಗೆದಿರುವಂತಹ ಬಾಗಿಲಿಗಾಗಿ ಸ್ತೋತ್ರ. ನನ್ನ ಮುಂದೆ ನೀನು ತೆಗೆದಿರುವಂತಹ ಆ ಒಂದು ಉತ್ತಮವಾದ ಬಾಗಿಲಿಗಾಗಿ ಸ್ತೋತ್ರ. ಕರ್ತನೇ, ಆ ಬಾಗಿಲು ನೀನು ನನಗೋಸ್ಕರ ತೆರೆದಿದ್ದಕ್ಕಾಗಿ ಸ್ತೋತ್ರ. ಆ ಬಾಗಿಲನ್ನು ನನಗೋಸ್ಕರ ನೀನು ಇಟ್ಟಿರುವುದಕ್ಕಾಗಿ ಸ್ತೋತ್ರ. ಕರ್ತನು ನಮಗಾಗಿ ತೆಗೆದಂಥ ಬಾಗಿಲು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ವಾಕ್ಯವನ್ನು ಕಾಪಾಡಿಕೊಳ್ಳೋಣ. ಕ್ರಿಸ್ತನನ್ನು ಬಿಗಿಯಾಗಿ ಹಿಡಿದುಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ಇದುವರೆಗೂ ನಿನ್ನ ಆಶೀರ್ವಾದ ಸಾನ್ನಿಧ್ಯ ನಮ್ಮ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇವೆ. ನಿನ್ನ ವಾಕ್ಯವನ್ನು ಬಿಗಿಯಾಗಿ ಹಿಡಿದುಕೊಂಡು ಮುಂದೆ ಸಾಗುವಂತೆ ನೀನು ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.